Hello aspirants, hope all of you doing good. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್ ಟೀಮ್ ಇಂಡಿಯಾ ಫಾರ್ ಐಎಸ್ ವತಿಯಿಂದ ಇವತ್ತು ಒಂದು ಹೊಸ ಟಾಪಿಕ್ ಜೊತೆಗೆ ದಟ್ ಈಸ್ ಅವರ್ ಸ್ಟಾರ್ಟ್ಅಪ್ ರ್ಯಾಂಕಿಂಗ್ ಏನೇನಿದೆ, ಯಾವ ರಾಜ್ಯಗಳ ಒಂದು ರ್ಯಾಂಕಿಂಗ್ ಎಷ್ಟೆಷ್ಟಿದೆ, ರೈಟ್. ಸ್ಪೆಷಲಿ ಇದು 2022 ರಿಪೋರ್ಟು, ಬಟ್ ಆದ್ರೆ ಇದು ರಿಲೀಸ್ ಆಗಿರ್ತಕ್ಕಂಥದ್ದು ಈ ಒಂದು 2024 ಅಲ್ಲಿ. ಹಾಗಾಗಿ ನಮ್ಮ ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಿಗೆ ಪ್ರಿಲಿಮ್ಸ್ ಓರಿಯೆಂಟೆಡ್ ಆಗಿರ್ಬೋದು, ಅಥವಾ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ತೆಗೆದುಕೊಂಡಿರ್ತಕ್ಕಂಥ ಮೇಜರ್ಸ್ ಯಾವ ಇದಾವೆ ಅಂತಕ್ಕಂಥದ್ದು ಮೇನ್ಸ್ ಅಲ್ಲಿ ಕೇಳತಕ್ಕಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದಾವೆ. ಇಲ್ಲಿ ನ್ಯೂಸ್ ಕ್ಲಿಪ್ಪಿಂಗ್ಸ್ ಅನ್ನ ನಾವು ನೋಡೋದಾದ್ರೆ, ಗುಜರಾತ್, ಕೇರಳ, ಕರ್ನಾಟಕ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಇನ್ ದಿ ಡೆವಲಪಿಂಗ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್. ಸ್ಟಾರ್ಟ್ಅಪ್ ಅಂತಕ್ಕಂಥದ್ದು ಕಾನ್ಸೆಪ್ಟು ಇತ್ತೀಚಿನ ಜನಗಳಲ್ಲಿ ತುಂಬಾ ಫಾರ್ಮಲ್ ಬರ್ತಾ ಇದೆ. ಅಂಡ್ ಪ್ರತಿಯೊಂದು ರಾಜ್ಯಗಳು ಕೂಡ ತಮ್ಮದೇ ಆದ ವಿಶೇಷ ಇನಿಷಿಯೇಟಿವ್ಸ್ ಗಳೊಂದಿಗೆ ಇಲ್ಲಿ ಸ್ಟಾರ್ಟ್ಅಪ್ ಗಳನ್ನ ಎನ್ಕರೇಜ್ ಮಾಡ್ತಾ ಇರ್ತಕ್ಕಂಥದ್ದಿದೆ. ಈ ನಿಟ್ಟಿನಲ್ಲಿ ಯಾವ ಸ್ಟೇಟ್ಗಳು ಯಾವ ರೀತಿ ತಮ್ಮ ಒಂದು ಕ್ರಮಗಳನ್ನ ಕೈಗೊಂಡಿವೆ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ಸ್ಟಾರ್ಟ್ಅಪ್ ಅಂತಕ್ಕಂಥದ್ದು ಏನಿದೆ, ಇದನ್ನ ನಾವು ನವೋದ್ಯಮ ಅಂತ ಕರಿತೀವಿ, ರೈಟ್. ಇದನ್ನು ಕೂಡ ನಮಗೆ ಕರ್ನಾಟಕ ರ್ಯಾಂಕಿಂಗ್ ಅಲ್ಲಿ ನೋಡೋದಾದ್ರೆ ಇದು ಮುಂಚೂಣಿಯಲ್ಲಿದೆ ಅಂತ. ಇಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ಈ ಒಂದು ಬೇರೆ ಬೇರೆ ರಾಜ್ಯಗಳು ಯಾವ ರೀತಿ ಇನಿಷಿಯೇಟಿವ್ಸ್, ಇವಾಗ ಸೌತ್ ಇಂಡಿಯಾದಲ್ಲಿ ನೋಡೋದಾದ್ರೆ ನಮ್ಗೆ ಕರ್ನಾಟಕ ಇಸ್ ಒನ್ ಆಫ್ ದಿ ಲೀಡಿಂಗ್ ಸ್ಟೇಟ್ ಇನ್ ದಿ ಸ್ಟಾರ್ಟ್ಅಪ್. ಸ್ಟಾರ್ಟ್ಅಪ್ ಹಬ್ ಅಂತಕ್ಕಂಥದ್ದು ಏನಿದೆ, ಹೊಸ ಹೊಸ ಇನ್ನೋವೇಟಿವ್ ಐಡಿಯಾಸ್ ಬರ್ತಾ ಇರುತ್ತೆ, ಗೌರ್ಮೆಂಟ್ ನ ಪಾಲಿಸೀಸ್ ಆ ರೀತಿ ಸಪೋರ್ಟಿಂಗ್ ಇರುತ್ತೆ. ಇಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಕೂಡ ಈ ನಿಟ್ಟಿನಲ್ಲಿ ಹೆಲ್ಪ್ ಆಗತ್ತೆ. ಈ ಎಲ್ಲ ಒಂದು ವಿಶೇಷವಾದ ಇನಿಷಿಯೇಟಿವ್ಸ್ ಗಳೊಂದಿಗೆ ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳಿಗೆ ತಕ್ಕಂತೆ ರ್ಯಾಂಕಿಂಗ್ಸ್ ಅನ್ನ ಇಲ್ಲಿ ಡಿಕ್ಲೇರ್ ಮಾಡ್ತಾ ಇರುತ್ತೆ. ಇದರಲ್ಲಿ ಇನ್ನೊಂದು ವಿಷಯ ನಾವಿಲ್ಲಿ ನೋಟಿಸ್ ಮಾಡ್ಬೇಕಾಗಿದ್ದು ಏನಂತಂದ್ರೆ, ಕೇಂದ್ರ ಸರ್ಕಾರ ಅಂತ ಬಂದಾಗ ಯಾವ ಒಂದು ರೆಸ್ಪೆಕ್ಟಿವ್ ಇದು ಮಿನಿಸ್ಟ್ರಿ ಆಗಿರ್ಬೋದು, ಮತ್ತೆ ಅಲ್ಲಿ ಸಂಬಂಧಪಟ್ಟಂತ ಇಲಾಖೆ ಯಾವುದು ಅಂತ. ದಿಸ್ ಇಸ್ ಆಲ್ ಅಬೌಟ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಅದರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಅಂತಕ್ಕಂಥದ್ದೇನಿದೆ, ಇದು ಈ ಒಂದು ಸ್ಟಾರ್ಟ್ಅಪ್ ಇಂಡಿಯಾ ರ್ಯಾಂಕಿಂಗ್ ಕುರಿತಾಗಿ ವಿಶೇಷವಾದ ಕಾಳಜಿಯನ್ನ ಇಲ್ಲಿ ವಹಿಸುತ್ತೆ. ನಾವು ಅಧಿಕೃತವಾಗಿ ಕಂಟೆಕ್ಸ್ಟ್ ವೈಸ್ ನೋಡೋದಾದ್ರೆ, ಗುಜರಾತ್, ಕೇರಳ ಮತ್ತೆ ಕರ್ನಾಟಕ ರಾಜ್ಯಗಳೇನಿದಾವೆ, ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಆಗಿ ಇಲ್ಲಿ ಹೊರಹೊಮ್ಮಿರ್ತಕ್ಕಂಥದ್ದಿದೆ. ಇದು ನಮಗೆ ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರೀಸ್ ಲೆಕ್ಕದಲ್ಲಿ ಬಂದಾಗ, ನಮಗೆ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಅಂತಕ್ಕಂಥದ್ದು ಏನಿದೆ, ಇವರು ಈ ರ್ಯಾಂಕಿಂಗ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಹಿಮಾಚಲ್ ಪ್ರದೇಶ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಒಡಿಶಾ, ತೆಲಂಗಾಣ, ಈ ಎಲ್ಲಾ ರಾಜ್ಯಗಳನ್ನು ಕೂಡ ಟಾಪ್ ಪರ್ಫಾರ್ಮರ್ ಆಗಿ ಇಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದಿದೆ. ಹಾಗಾದ್ರೆ ಈ ಒಂದು ರಾಜ್ಯಗಳ ಸ್ಟಾರ್ಟ್ಅಪ್ ರ್ಯಾಂಕಿಂಗ್ ಏನಿದೆ, ಇದು ಯಾವಾಗ್ನಿಂದ ಸ್ಟಾರ್ಟ್ ಆಯ್ತು, ಏನಿದ್ರ ಹಿನ್ನೆಲೆ ಅಂತ ಇಲ್ಲಿ ನೋಡೋದಾದ್ರೆ, ನಮಗೆ ಫೆಬ್ರವರಿ 2018ರಿಂದ ಈ ಒಂದು ಆಕ್ಟಿವಿಟಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದಿದೆ, ರ್ಯಾಂಕಿಂಗ್ ಅನ್ನ ಕೊಡ್ತಕ್ಕಂಥದ್ದು. ಏಕೆ ಅಂತಂದ್ರೆ, ಟು ಬಿಲ್ಡ್ ಅ ರಿಬೋಸ್ಟ್ ಎಕೋಸಿಸ್ಟಮ್. ಯಾವ್ದಕ್ಕೆ ಸಂಬಂಧಪಟ್ಟಂಗೆ, ಸ್ಟಾರ್ಟ್ಅಪ್ ಎಕೋಸಿಸ್ಟಮ್. ಓಕೆ, ದೇಶದಲ್ಲಿ ಈ ಒಂದು ಸ್ಟಾರ್ಟ್ಅಪ್ ನವೋದ್ಯಮ ಅಂತಕ್ಕಂಥದ್ದು ಏನಿದೆ, ಇದಕ್ಕೆ ಯಾವ ರೀತಿ ಬೂಸ್ಟ್ ಕೊಡಬೇಕು, ಯಾವ ರೀತಿ ಎಂಪ್ಲಾಯ್ಮೆಂಟ್ ಅನ್ನ ನಾವು ಇಲ್ಲಿ ಜನರೇಟ್ ಮಾಡಬಹುದು, ಯಾವ ರೀತಿ ಈ ಒಂದು ಯುವ ಪ್ರತಿಭೆಗಳಿಗೆ ಸರ್ಕಾರ ಸಹಾಯಧನ ಮಾಡೋ ಮುಖಾಂತರ ಆಗಿರ್ಬೋದು, ಅಥವಾ ಅವರಿಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅದ್ರ ಜೊತೆಗೆ ಈ ಒಂದು ಸ್ಟೇಟ್ ಸ್ಟಾರ್ಟ್ಅಪ್ ರ್ಯಾಂಕಿಂಗ್ ಏನಿದೆ, ಇದರ ಏಮು ಟು ಇವ್ಯಾಲ್ಯುವೇಟ್ ದಿ ಇಂಡಿಯನ್ ಸ್ಟಾರ್ಟ್ಅಪ್ ಲ್ಯಾಂಡ್ಸ್ಕೇಪ್ ಥ್ರೂ ದಿ ಐಸ್ ಆಫ್ ದಿ ಸ್ಟೇಟ್ ಪಾಲಿಸಿ ಇಂಟರ್ವೆನ್ಷನ್. ಅಂದ್ರೆ ರಾಜ್ಯಗಳು ಯಾವ ರೀತಿ ವಿಶೇಷವಾಗಿ ಇಲ್ಲಿ ತಮ್ಮದೇ ಆದ ಒಂದು ಪಾಲಿಸೀಸ್ ನ ರಚನೆ ಮಾಡ್ತಕ್ಕಂಥದ್ದಿದೆ, ಮತ್ತೆ ಎಷ್ಟರ ಮಟ್ಟಿಗೆ ಇಲ್ಲಿ ಪ್ರೋತ್ಸಾಹವನ್ನ ನೀಡ್ತಕ್ಕಂಥದ್ದನ್ನೇ ಈ ಒಂದು ರ್ಯಾಂಕಿಂಗ್ ಅಲ್ಲಿ ಮೇಜರ್ ಆಗಿ ಕನ್ಸಿಡರ್ ಮಾಡಿರ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನೋಡೋದಾದ್ರೆ ಏನಿದ್ರ ಅವಶ್ಯಕತೆ ಅಂತಂತಂದ್ರೆ, ರಾಜ್ಯಗಳು ಪ್ರತಿಯೊಂದು ರಾಜ್ಯಗಳು ಎಷ್ಟರ ಮಟ್ಟಿಗೆ ಈ ಡೆಡಿಕೇಟೆಡ್ ಸ್ಟಾರ್ಟ್ಅಪ್ ಪಾಲಿಸೀಸ್ ಗಳನ್ನ ಹೊಂದಿರೋದಿದೆ, ರೈಟ್. ಅದರ ಜೊತೆಗೆ ಯಾವ ರೀತಿ ಈ ಪಾಲಿಸೀಸ್ ಇವಾಲ್ವ್ ಆಗ್ತಾ ಇದಾವೆ, ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತ ಡಿಮ್ಯಾಂಡ್ ಏನಿದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕ ಅಂತ ತಗೊಳ್ಳೋದಾದ್ರೆ, ಬೆಂಗಳೂರನ್ನು IT ಹಬ್ ಅಂತ ಕರಿತೀವಿ. ಇಲ್ಲಿ ಮ್ಯಾಕ್ಸಿಮಮ್ ಸ್ಟಾರ್ಟ್ಅಪ್ಸ್ ಅನ್ನ ನೀವು ನೋಡೋದಾದ್ರೆ, ಆಲ್ಮೋಸ್ಟ್ ಎಲ್ಲ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥವ್ರು. ಅದಕ್ಕೆ ಯಾವ ರೀತಿ ಒಂದು ಹೊಸ ವಿನ್ಯಾಸವನ್ನ ಕೊಡಬಹುದು ಒಂದು ಐಡಿಯಾಗೆ ಅಂತದನ್ನ ಈ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಟಾರ್ಟ್ಅಪ್ಸ್ ಗಳನ್ನ ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಕಾಣಬಹುದಾಗಿದೆ.
ಸೊ ಈ ಒಂದು ಕೇಂದ್ರ ಸರ್ಕಾರ ಏನ್ ಬಿಡುಗಡೆ ಮಾಡಿರ್ತಕ್ಕಂಥದ್ದಿದೆ ರಿಪೋರ್ಟ್ ಅಲ್ಲಿ, ಇದರ ಕೀ ಹೈಲೈಟ್ಸ್ ಅಂತ ನೋಡೋದಾದ್ರೆ, ಸೊ ಒಟ್ಟಾರೆ 33 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸೇರಿಸ್ಬಿಟ್ಟು, ಯಾಕೆಂದ್ರೆ ನಮ್ಗೆ ಗೊತ್ತಿರೋ ಹಾಗೆ 28 ಸ್ಟೇಟ್ಸ್ ಪ್ಲಸ್ 8 ಯೂನಿಯನ್ ಟೆರಿಟರೀಸ್ ಇದಾವೆ ಅಲ್ವಾ. ಸೊ ಇದರಲ್ಲಿ ಟೋಟಲ್ ಆಗಿ 33 ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳು ಎರಡು ಸೇರಿಸ್ಬಿಟ್ಟು ಈ ಒಂದು ಎಕ್ಸರ್ಸೈಸ್ ಅನ್ನ ಮಾಡಿರ್ತಕ್ಕಂಥದ್ದಿದೆ. ಈ ರ್ಯಾಂಕಿಂಗ್ ಅಲ್ಲಿ 5 ಕ್ಯಾಟಗರಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು: ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ಸ್, ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್ಸ್, ಲೀಡರ್ಸ್, ಆಸ್ಪೈರಿಂಗ್ ಲೀಡರ್ಸ್ ಮತ್ತೆ ಎಮರ್ಜಿಂಗ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಅಂತ. ಈ ಒಂದು ಜಸ್ಟ್ ಬೇಸಿಕ್ ಡಿಫರೆನ್ಸ್ ಅಥವಾ ಬೇಸಿಕ್ ಕ್ಯಾಟಗರಿ ನಿಮ್ಗೆ ಗೊತ್ತಿರಬೇಕು. ಸೊ ಅದಾದ್ಮೇಲೆ the ranking are based on the initiatives taken to develop the startup ecosystem for promoting the budding entrepreneurs ಅಂತಂದ್ರೆ ಯಾರು ಒಂದು ಫ್ರೆಶ್ ಯಂಗ್ ಇರ್ತಾರೆ, ರೈಟ್, ಯಂಗ್ ಮೈಂಡ್ ಸೆಟ್ಸ್ ಏನಿದಾವೆ, ಸೊ ಅವರ ಒಂದು ಐಡಿಯಾಸ್ ಗಳನ್ನ ಇಲ್ಲಿ ಯಾವ ರೀತಿ ನಾವು ಒಂದು ಪ್ರಾಡಕ್ಟ್ ರೂಪದಲ್ಲಿ ಆಗಿರ್ಬೋದು, ಒಂದು ಪ್ರಾಜೆಕ್ಟ್ ರೂಪದಲ್ಲಿ ಯಾವ ರೀತಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂತೀವಿ, ಅದು ಸರ್ಕಾರ ಯಾವ ರೀತಿ ಅದನ್ನ ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನೋದೇ ಇಲ್ಲಿ ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಈ ಒಂದು ಸ್ಟಾರ್ಟ್ಅಪ್ ಇಂಡಿಯಾ ಇನಿಷಿಯೇಟಿವ್ ಅಂತಕ್ಕಂಥದ್ದು ಏನು, ರೈಟ್? ಸೊ ಇದು ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿ ನೋಡೋದಾದ್ರೆ, ಸೊ ನಮಗೆ 16ನೇ ಜನವರಿ 2016 ಸ್ಟಾರ್ಟ್ ಆಗಿರ್ತಕ್ಕಂಥದ್ದು, ರೈಟ್? ಸೊ ಇವ್ರೇನ್ ಮಾಡಿದ್ರೆ ಕೆಲವೊಂದು ವಿಶೇಷವಾದ ಪ್ರೋಗ್ರಾಮ್ಗಳನ್ನ ಮತ್ತೆ ಅದ್ರ ಜೊತೆಗೆ ಮುಖ್ಯ ಉದ್ದೇಶಗಳನ್ನ ಹೊಂದಿರತಕ್ಕಂಥದ್ದು. ಉದಾಹರಣೆಗೆ ಸಪೋರ್ಟಿಂಗ್ ದ ಎಂಟರ್ಪ್ರಿನರ್ಸ್ ಆಗಿರ್ಬೋದು, ಸೊ ಒಂದು ಸ್ಟಾರ್ಟ್ಅಪ್ ನವೋದ್ಯಮಕ್ಕೆ ಸಂಬಂಧಪಟ್ಟಂತ ಒಂದು ವಾತಾವರಣ ಕ್ರಿಯೇಟ್ ಮಾಡೋದಾಗಿರ್ಬೋದು. ಈ ಎಲ್ಲ ನಿಟ್ಟಿನಲ್ಲಿ ಸೊ ಜಾಬ್ ಕ್ರಿಯೇಟರ್ಸ್ ಅಂದ್ರೆ ಇಲ್ಲಿ ಉದ್ಯೋಗಗಳನ್ನ ನೀಡ್ತಕ್ಕಂಥ, ಎಂಪ್ಲಾಯ್ಮೆಂಟ್ ಅನ್ನ ಜನರೇಟ್ ಮಾಡ್ತಕ್ಕಂಥ ಕೆಪಾಸಿಟಿ ಏನಿದೆ ಯುವ ಜನರಲ್ಲಿ, ಅದನ್ನ ಇಲ್ಲಿ ಪ್ರೋತ್ಸಾಹ ಮಾಡ್ತಾ ಇದೆ. ಇನ್ಸ್ಟೆಡ್ ಆಫ್ ಜಾಬ್ ಸೀಕರ್ಸ್, ನಾನು ಡಿಗ್ರಿ ಆದ್ಮೇಲೆ ಏನ್ ಮಾಡ್ಬೇಕು, ಯಾವ ಕೆಲಸ ಮಾಡ್ಬೇಕು ಅಂತ ಹುಡ್ಕೊಂಡು ಹೋಗೋಳೋ ಬದಲಾಗಿ ನನ್ನ ಮೈಂಡ್ ಅಲ್ಲಿ ಯಾವ್ದಾದ್ರು ಒಂದು ಐಡಿಯಾ ಇದ್ರೆ, ಸೊ ಅದನ್ನ ಒಂದು ಟೀಮ್ ರೂಪದಲ್ಲೇ ಅಥವಾ ಒಂದು ಸ್ಟಾರ್ಟ್ಅಪ್ ರೂಪದಲ್ಲಿ ಅದನ್ನ ಐಡಿಯಾ ಮಾಡ್ಕೊಂಡು ಸೊ ಅದನ್ನ ನೆಕ್ಸ್ಟ್ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ದೀಸ್ ಪ್ರೋಗ್ರಾಮ್ಸ್ ಆರ್ ಮ್ಯಾನೇಜ್ಡ್ ಬೈ ಎ ಡೆಡಿಕೇಟೆಡ್ ಸ್ಟಾರ್ಟ್ಅಪ್ ಟೀಮ್. ಸೊ ಪ್ರತಿಯೊಂದರಲ್ಲೂ ರಾಜ್ಯದಲ್ಲೂ ನಮ್ಗೆ ಅಥವಾ ಈ ಒಂದು ಕೇಂದ್ರ ನಿಟ್ಟಿನಲ್ಲಿ ನೋಡೋದಾದ್ರೂ ಕೂಡ ಒಂದು ಡೆಡಿಕೇಟೆಡ್ ಸ್ಟಾರ್ಟ್ಅಪ್ ಟೀಮ್ ಅಂತಕ್ಕಂಥದ್ದಿದೆ, ರೈಟ್? ಸೊ ಇದರಲ್ಲಿ ಏನಾಗುತ್ತೆ, ಅಗೇನ್ ಈ ಒಂದು ಡೆಡಿಕೇಟೆಡ್ ಟೀಮ್ ಎಲ್ಲಾ ರಾಜ್ಯಗಳಲ್ಲಿ ಯಾವ ರೀತಿ ಒಂದು ವಸ್ತು ಚಿತ್ರಣ ಇದೆ, ಯಾವ ರೀತಿ ಪಾಲಿಸೀಸ್ ಇದೆ, ಅದನ್ನ ಇವರು ನೋಡ್ತಾ ಇರ್ತಾರೆ. ಅಂಡ್ ಇದು ಯಾರೆಲ್ಲ ಮಾನಿಟರ್ ಮಾಡ್ತಾ ಇದ್ದಾರೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ ಅಂಡ್ ಪ್ರಮೋಷನ್, ರೈಟ್? ಸೊ ಕೀ ಪಿಲ್ಲರ್ಸ್ ಆಫ್ ಸಪೋರ್ಟ್ ಫಾರ್ ಸ್ಟಾರ್ಟ್ಅಪ್. ಸೊ ಒಂದು ಸ್ಟಾರ್ಟ್ಅಪ್ ಇಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ, ರೈಟ್? ಸೊ ಏನೆಲ್ಲ ಇದಕ್ಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು, ಅಂಡ್ ಇದು ನಮ್ಮ ಕೇಂದ್ರ ಸರ್ಕಾರ ಕೂಡ ಈ ಒಂದು ಸ್ಟಾರ್ಟ್ಅಪ್ ಇನಿಷಿಯೇಟಿವ್ಸ್ ಅಡಿಯಲ್ಲಿ ಇವುಗಳನ್ನ ಕೀ ಪಿಲ್ಲರ್ ಆಗಿ ಐಡೆಂಟಿಫೈ ಮಾಡಿರ್ತಕ್ಕಂಥದ್ದಿದೆ. ಮೊದಲನೇದಾಗಿ ಸಿಂಪ್ಲಿಫಿಕೇಶನ್ ಮತ್ತೆ ಹ್ಯಾಂಡ್ ಹೋಲ್ಡಿಂಗ್. ಸೊ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಇರ್ತಕ್ಕಂಥ ಒಂದು ಐಡಿಯಾ ಏನಿದೆ, ಅದಕ್ಕೆ ಒಂದು ಪ್ರಾಜೆಕ್ಟ್ ರೂಪದಲ್ಲಿ ನಾವು ಜನರೇಟ್ ಮಾಡಿದಾಗ ಅದು ಎಷ್ಟು ಸಿಂಪಲ್ ಆಗಿರುತ್ತೆ ಮತ್ತೆ ಎಷ್ಟು ಹ್ಯಾಂಡ್ ಹೋಲ್ಡಿಂಗ್ ಅಂತಂದ್ರೆ ತುಂಬಾ ಕಾಂಪ್ಲಿಕೇಶನ್ಸ್ ಇರ್ಲಾರ್ದೆ ಎಷ್ಟು ಸಿಂಪ್ಲಿಫೈ ವೇಲ್ ಇರುತ್ತೆ ಅದನ್ನ. ಸೆಕೆಂಡ್ ಇಲ್ಲಿ ಮುಖ್ಯವಾಗಿ ಪ್ರಾಬ್ಲಮ್ ಬರೋದೇ ಫಂಡಿಂಗು ಮತ್ತೆ ಇನ್ಸೆಂಟಿವ್ಸ್. ಅದ್ರ ಜೊತೆಗೆ ಇನ್ಕ್ಯುಬೇಷನ್ ಅಂಡ್ ಇಂಡಸ್ಟ್ರಿ. ಸೊ ಅಕಾಡೆಮಿಕ್ ಪಾರ್ಟ್ನರ್ಶಿಪ್ಸ್ ಯಾರ್ಯಾರಿದ್ದಾರೆ, ಸೊ ಡಿಪೆಂಡ್ಸ್ ಆನ್ ದಿ ಅವರ ರೆಸ್ಪೆಕ್ಟಿವ್ ಪ್ರಾಜೆಕ್ಟ್ ಆಗಿರ್ಬೋದು. ಈ ನಿಟ್ಟಿನಲ್ಲಿ ಈ 3 ಆಸ್ಪೆಕ್ಟ್ಸ್ ನಮ್ಗೆ ಮೇಜರ್ ಪಿಲ್ಲರ್ ಆಗಿ ಇಲ್ಲಿ ಸ್ಟಾರ್ಟ್ಅಪ್ ಗೆ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ಇವಾಗ ನಾವು ಆಲ್ರೆಡಿ ನೋಡಿರೋ ಹಾಗೆ ಈ ಒಂದು ಏನ್ ನಮ್ಗೆ ಕೇಂದ್ರ ಸರ್ಕಾರ ಈ ಒಂದು ರ್ಯಾಂಕಿಂಗ್ ನೀಡುತ್ತೆ, ಯಾವ ಆಧಾರದ ಮೇಲೆ ನೀಡುತ್ತೆ? ಪ್ರಮುಖವಾಗಿ ಆಯಾ ರಾಜ್ಯಗಳು ಯಾವ ರೀತಿಯಾದ ಈ ಒಂದು ಸ್ಟಾರ್ಟ್ಅಪ್ ಪಾಲಿಸೀಸ್ ಗಳನ್ನ ಹೊಂದಿರೋದಿದೆ ಅದರ ಆಧಾರದ ಮೇಲೆ ಈ ಒಂದು ರ್ಯಾಂಕಿಂಗ್ ಅನ್ನ ನೀಡ್ತಾ ಇದೆ ಅಲ್ವಾ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಅಥವಾ ಇನಿಷಿಯೇಟಿವ್ಸ್ ಯಾವಿದಾವೆ ಅಂತ ನೋಡೋದಾದ್ರೆ, ಸೊ ಫಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ, ಇಡೀ ಭಾರತದಲ್ಲಿ ಕರ್ನಾಟಕ ಮೊದಲ ರಾಜ್ಯ. ಯಾವುದಕ್ಕೆ? ಗ್ರಾಂಟ್ಸ್ ಇನ್ ಏಡ್ ಟು ಸ್ಟಾರ್ಟ್ಅಪ್ಸ್ ವಿಥೌಟ್ ಟೇಕಿಂಗ್ ಇಕ್ವಿಟಿ ಇನ್ ರಿಟರ್ನ್. ಸೊ ಗ್ರಾಂಟ್ಸ್ ಇನ್ ಏಡ್ ಅಂತ ನಾವಿಲ್ಲಿ ನೋಡೋದಾದ್ರೆ ಒಂದ್ ರೀತಿ ಸಹಾಯ ಹಸ್ತವನ್ನ ಸರ್ಕಾರ ಈ ಒಂದು ಸ್ಟಾರ್ಟ್ಅಪ್ ಗಳಿಗೆ ಕೊಡ್ತಾ ಇದೆ. ದಟ್ ಟು ವಿಥೌಟ್ ಟೇಕಿಂಗ್ ದಿ ಇಕ್ವಿಟಿ ಇನ್ ರಿಟರ್ನ್. ಅಂದ್ರೆ ಇವಾಗ ಇವರು ಒಂದ್ ರೀತಿ ಫಂಡಿಂಗ್ ಮಾಡ್ತಾ ಇದ್ದಾರೆ ಒಂದಿಷ್ಟು ಪರ್ಸೆಂಟ್ ಅಲ್ಲಿ. ಇವಾಗ ₹100 ಏನಾದ್ರೂ ಆ ಪ್ರಾಜೆಕ್ಟ್ ಬೇಕು ಅಂತಂದ್ರೆ ಡಿಪೆಂಡ್ಸ್ ಆನ್ ದಿ ಕ್ರೈಟೇರಿಯಾಸ್ ನೋಡ್ಕೊಂಡ್ಬಿಟ್ಟು ಸೊ 40%, 50% ಗೌರ್ಮೆಂಟ್ ಆಫ್ ಕರ್ನಾಟಕ ಇಲ್ಲಿ ಪಾಲನ್ನ ಇನ್ವೆಸ್ಟ್ಮೆಂಟ್ ಅಲ್ಲಿ ಕೊಡ್ತಾ ಇದೆ. ಅದ್ರ ಜೊತೆಗೆ ಅದರ ಏನೊಂದು ಸ್ಟಾರ್ಟ್ಅಪ್ ಲಾಭ ಗಳಿಸುತ್ತೆ ಅದರಲ್ಲಿ ಯಾವುದೇ ರೀತಿಯ ಒಂದು ಬೆನಿಫಿಟ್ ಅನ್ನ ಇವರು ವಾಪಸ್ಸು ಪಡಿತಾ ಇಲ್ಲ.
ರೈಟ್. ಎರಡನೇದಾಗಿ ನೋಡೋದಾದ್ರೆ ಇಲ್ಲಿ ಎಲಿವೇಟ್ ಉನ್ನತಿ ಅಂತಕ್ಕಂಥದ್ದು ಒಂದು ಪ್ರೋಗ್ರಾಮ್ ನಮ್ಮ ಕರ್ನಾಟಕ ಸರ್ಕಾರದ್ದು. ಇದರಲ್ಲಿ ಸ್ಪೆಷಲಿ ಯಾರಿಗೆ ಅಂತಂದ್ರೆ SC ಮತ್ತೆ ST ಕಮ್ಯುನಿಟಿ ಅವ್ರಿಗೆ ಏನಿದೆ ಈ ಒಂದು ಸ್ಟಾರ್ಟ್ಅಪ್ಸ್ ಗಳನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಇಲ್ಲಿ ಕರ್ನಾಟಕ ಸರ್ಕಾರ ಎನ್ಕರೇಜ್ ಮಾಡ್ತಾ ಇದೆ. ಮೂರನೇದಾಗಿ ನೋಡೋದಾದ್ರೆ ಸೊ ನಮ್ಮ ಕರ್ನಾಟಕ ಸರ್ಕಾರ ಒಂದು ರೀಗರಸ್ ಅಂಡ್ ಥೆರೋ ಇವ್ಯಾಲ್ಯುಯೇಷನ್ ಅಂಡ್ ಸೆಲೆಕ್ಷನ್ ಪ್ರೋಸೆಸ್ ಹೊಂದಿರತಕ್ಕಂಥದ್ದಿದೆ. ಯಾಕೆಂದ್ರೆ ಈಗ ಎಷ್ಟೋ ಸಲ ಈ ಒಂದು ಸ್ಟಾರ್ಟ್ಅಪ್ಸ್ ಗಳು ಕೇವಲ ನವೋದ್ಯಮ ಅಂತ ಬಂದಾಗ ಒಂದಿಬ್ರು ಬಂದ್ಬಿಟ್ಟು ಅದನ್ನೇ ನಾನು ಒಂದು ಪ್ರಾಜೆಕ್ಟ್ ರೂಪದಲ್ಲಿ ಮಾಡ್ತೀನಿ ಅಥವಾ ಗೌರ್ಮೆಂಟ್ ಕಡೆಯಿಂದ ಫೈನಾನ್ಷಿಯಲ್ ಸಪೋರ್ಟ್ ಎಲ್ಲ ತಗೊಂಡಾದ್ಮೇಲೆ ಅದನ್ನ ಬೇರೆ ರೀತಿ ಮಿಸ್ಯುಟಿಲೈಸ್ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದಾವೆ. ಸೊ ಈ ನಿಟ್ಟಿನಲ್ಲಿ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವ್ಯಾಲ್ಯುಯೇಷನ್ ಆಸ್ ವೆಲ್ as ಸೆಲೆಕ್ಷನ್ ಪ್ರೋಸೆಸ್ ಅಂತಕ್ಕಂಥದ್ದು ಏನಿದೆ ತುಂಬಾ ಟಫ್ ಆಗಿ ರಿಗರಸ್ ಆಗಿ ಅದನ್ನ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಓವರ್ ಆಲ್ ಆಗಿ ಇಲ್ಲಿ ನೋಡೋದಾದ್ರೆ ಈ ಒಂದು ಪಾಲಿಸಿ ವೈಸ್ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟಾರ್ಟ್ಅಪ್ ಇಂಡಿಯಾ ಸ್ಕೀಮ್ ಬಗ್ಗೆ ಗೊತ್ತಿರಬೇಕು. ನಮ್ಮ ಕರ್ನಾಟಕ ಸರ್ಕಾರ ತಗೊಂಡಿರ್ತಕ್ಕಂಥ ಇನಿಷಿಯೇಟಿವ್ಸ್ ಯಾವ ಇದಾವೆ ಗೊತ್ತಿರಬೇಕು. ಸೊ ಅದ್ರ ಜೊತೆಗೆ ಈ ಒಂದು ಸ್ಟಾರ್ಟ್ಅಪ್ ಪಾಲಿಸಿ ಏನಿದೆ ಕರ್ನಾಟಕ ಗೌರ್ಮೆಂಟ್ದು ಮೇನ್ಸ್ ಅಲ್ಲಿ ಸ್ಪೆಷಲಿ ಈ ಒಂದು ಎಕನಾಮಿಕ್ ಆಸ್ಪೆಕ್ಟ್ ಸಬ್ಜೆಕ್ಟ್ಸ್ ಅಲ್ಲಿ ಕೇಳ್ತಕ್ಕಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರೋದ್ರಿಂದ ಈ ನಿಟ್ಟಿನಲ್ಲಿ ನೀವು ರೆಡಿ ಆಗ್ಬೇಕಾಗತ್ತೆ. ಫರ್ದರ್ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.